ನಮಸ್ಕಾರ ಸ್ನೇಹಿತರೆ, 6ನೇ ತರಗತಿಯ ಕನ್ನಡ ವಿಷಯದ ಪಾಠ 5 ಕೊಡಿ ನನ್ನ ಬಾಲ್ಯವ. ಇದರ ಲೇಖಕರು ಮಾಲತಿ ಪಟ್ಟಣಶೆಟ್ಟಿಯವರು. ಪಾಠದ ಪೀಠಿಕೆಯನ್ನು ನೋಡೋಣ. ಬಾಲ್ಯ ಪ್ರತಿಯೊಬ್ಬ ಮನುಷ್ಯನ ಜೀವಿತದ ಅಮೂಲ್ಯ ಕಾಲ. ಅದು ಸುಖದಿಂದಿರಲಿ ದುಃಖದಿಂದಿರಲಿ, ಆ ನೆನಪುಗಳು ಇಡೀ ಬದುಕನ್ನು ರೂಪಿಸುವ ಪ್ರೇರಕ ಶಕ್ತಿಗಳಾಗಿರುತ್ತವೆ. ಗಂಡು ಹೆಣ್ಣು, ಮೇಲು ಕೀಳು, ಬಡವ ಶ್ರೀಮಂತ ಎನ್ನುವ ಯಾವ ಭಾವನೆಗಳಿಲ್ಲದೆ ಸ್ವಚ್ಛಂದ ಮನಸ್ಸಿನ ಮಕ್ಕಳ ಭಾವನೆಗಳು ಕೊಡಿ ನನ್ನ ಬಾಲ್ಯವ ನಾಟಕದಲ್ಲಿ ವ್ಯಕ್ತಗೊಂಡಿವೆ. ಮಕ್ಕಳ ಭಾವನೆಗಳನ್ನು ಪ್ರೋತ್ಸಾಹಿಸುವುದು ಹಾಗೂ ಉತ್ತರ ಕರ್ನಾಟಕ ಭಾಷೆಯ ಸೊಗಡನ್ನು ಪರಿಚಯಿಸುವುದು ಈ ನಾಟಕದ ಉದ್ದೇಶವಾಗಿದೆ. ನಾಟಕದ ದೃಶ್ಯ 1 ನಾವು ನೋಡೋಣ. ಶಾಲೂಳ ನಗೆ. ಹಿನ್ನೆಲೆಯಲ್ಲಿ ತಿಳಿ ಸಂಗೀತ, ಹಕ್ಕಿಗಳ ಕಲರವ. ಸಿಕ್ಕಿ 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 ಅವ್ವ, ಏನು ಚಂದವ್ವ ಆ ಪಾತರಗಿತ್ತಿ. ರೆಕ್ಯಾನ ಬಣ್ಣೇನು, ಬಣ್ಣದಾಗಿನ ಕಣ್ಣೇನು, ಆಹಾ ಆಹಾ. ಪಾತರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ, ಪಾತರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ. ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರಿಸಿಣ ಹಚ್ಚಿ, ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರಿಸಿಣ ಹಚ್ಚಿ. ಏನು ಬಣ್ಣ ಬಣ್ಣ ನಡುವೆ ನವಿಲಿನ ಗಣ್ಣ, ಏನು ಬಣ್ಣ ಬಣ್ಣ ನಡುವೆ ನವಿಲಿನ ಗಣ್ಣ. ರೇಷ್ಮೆ ಪಕ್ಕ ನಯ ಮುಟ್ಟಲಾರೆ ಭಯ, ರೇಷ್ಮೆ ಪಕ್ಕ ನಯ ಮುಟ್ಟಲಾರೆ ಭಯ. ಹೂವಿಗೆ ಹೋಗುತ್ತಾವ ಗಲ್ಲ ತಿವಿತಾವ, ಹೂವಿಗೆ ಹೋಗುತ್ತಾವ ಗಲ್ಲ ತಿವಿತಾವ. ಪಾತರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ, ಪಾತರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ, ನೋಡಿದೇನೆ ಅಕ್ಕ ಅಕ್ಕ ಅಕ್ಕ. ದೂರದಿಂದ ಸನಿಹ ಬರುತ್ತಾ ಅವ್ವ, ಶಾಲು ಏ ಶಾಲು, ಹೋಮ್ವರ್ಕ್ ಬಿಟ್ಟು ಎಲ್ಲಿ ಹೋದೆವ್ವ? ಒಂದು ಜಾಗದಾಗ ಇಕ್ಕಿನ ಇಡೋದು ಸಾಧ್ಯ ಇಲ್ಲ. ಶಾಲು ಶಾಲು ಅಂತ ಅವ್ವ ಕೂಗ್ತಾ ಇದ್ದಾಳ. ಶಾಲು ನಗುತ್ತಾ, ಅವ್ವ ಅವ್ವ ನೋಡ್ಬಾ ಇಲ್ಲೇ, ನನ್ನ ಕೈಯಾಗ ಏನು ಅದ ಅಂತ ನೋಡು, ಪಾತರ್ಗಿತ್ತಿ. ಆಹಾ ಓಹೋ ಪಾತರ್ಗಿತ್ತಿ ಅಂತ ಶಾಲು ಹೇಳ್ತಾ ಇದ್ದಾಳ. ಪಾತರ್ಗಿತ್ತಿನ ಅದರಾಗ ಅಷ್ಟು ಸಂಭ್ರಮ ಪಡುವಂಥದ್ದೇನದ? ಜಗತ್ತಿನಾಗ ಕಾಣದ್ದನ್ನು ಕಂಡು ಅಷ್ಟು ಖುಷಿ ಆಗ್ಯದ ನಿನಗೆ. ಸದಾ ಗಿಡದಾಗ ಇರ್ತಿ, ನೀನೂ ಒಂದು ಪಾತರ್ಗಿತ್ತಿನ ಅಂತ ಅವ್ವ ಹೇಳ್ತಾಳ. ಆಗ ಶಾಲು ಹೇಳ್ತಾಳ, ಅವ್ವ ಇದರ ರೆಕ್ಕೆ ರೇಷ್ಮೆ ಹಂಗ ಮೃದು ಆದ, ನೋಡದಿ ಎಷ್ಟು ಬಣ್ಣ ಅವ ಅಂತ, ಹಳದಿ ಹಸಿರು ಜಾಂಬಳಿ. ಆಗ ಅವ್ವ ಹೇಳ್ತಾಳ, ನಡಿ ಹೋಮ್ವರ್ಕ್ ಮುಗಿಸು. ಸಂಜಾತು ಅಂದ್ರೆ ಲಕ್ಷ್ಮೀ ಗುಡ್ಯಾಗ ಗದ್ದಲ, ಅದಕ್ಕೆ 4 ಗಂಟೆಗೆಲ್ಲ ಹೊರಡೋಣ. ಅಲ್ಲಿಂದ ಪ್ಯಾಟಿಗೆ ಹೋಗಬೇಕು, ಆಮೇಲೆ ಹೊರಗೆ ಊಟ ಮುಗಿಸ್ಕೊಂಡು ಬರೋಣ ಅಂತ ಅವ್ವ ಹೇಳಿದ್ಳು. ಆಗ ಶಾಲು, ಅವ್ವ ನಾ ಬರುವುದಿಲ್ಲ, ನಿನ್ನ ಗುಡಿ ಗುಂಡಾರು ಪ್ಯಾಟಿ ಕ್ವಾಟಿಗೆ ನಾ ಬರುವುದಿಲ್ಲ. ಅಪ್ಪನ ಕರ್ಕೊಂಡು ಹೋಗು, ನಾನು ರಾಜುನ ಮನೆಗೆ ಹೋಗಬೇಕು, ಟೀಚರ್ ಬರೀಲಿಕ್ಕೆ ಕೊಟ್ಟಾರ ಅಂತ ಶಾಲು ಹೇಳ್ತಾಳೆ. ಆಗ ಮತ್ತೆ ಅವ್ವ, ಶಾಲು ಏನವ್ವ ನೀನು ಹಗಲು 12 ತಾಸು ರಾಜುನ ಬೆನ್ನು ಹತ್ತಿರ್ತಿ? ನೋಡಿಲ್ಲೇ, ನೀನು ಹುಡುಗಿ, ಅವ ಹುಡುಗ, ದೂರ ಇರಬೇಕು. ಏನೋ ಬಾಜು ಮನೆ ಹುಡುಗ ಅಂತ ಸುಮ್ಮನಿರ್ತೇನ? ಗೆಳೆತನ ಎಷ್ಟೋ ಅಷ್ಟ ಇರಬೇಕು, ತಾಕೀತು ಮಾಡ್ತೀನಿ ಅಂತ ಅವ್ವ ಶಾಲುಗೆ ಹೇಳ್ತಾ ಇದ್ದಾಳೆ. ಆಗ ಶಾಲು, ಇದೇನವ್ವ ನೀ ಹೇಳೋದು? ಹುಡುಗಿ ಹುಡುಗ ಅಂತ ರಾಜು ಕ್ಲಾಸಿನಾಗ ಅವ ಎಷ್ಟು ಶಾಣೆ ಅದಾನ ಅನ್ನೋದು ನಿನಗೆ ಗೊತ್ತಿಲ್ಲ, ನನಗೆ ತಿಳಿತೇನು. ಅವನ ಹೆಲ್ಪ್ ತಗೋತೀನಿ, ಅವನ ಬೆನ್ನು ಹತ್ತದಿದ್ರೆ ನಾ
ನಪಾಸಾಗ್ತೀನಿ ಅಂತ ಶಾಲು ಹೇಳ್ತಾ ಇದ್ದಾಳೆ. ಆಗ ಅವ್ವ ಹೇಳ್ತಾಳ, ಅದೆಲ್ಲ ಇರಲಿ, ಅವ್ರವ್ವ ಅಪ್ಪ ಕೂಲಿಗೆ ಹೋಗೋ ಜನ, ಅವರ ಕೂಡ ನಮ್ದೇನ ಸಂಬಂಧ? ಮೇಲು ಕೀಳು ಎಂಬ ಭಾವನೆ ಮೂಡ್ತದ, ಇದು ತಪ್ಪು ಅಂತ ಅವ್ವ ಹೇಳ್ತಾ ಇದ್ದಾಳೆ. ಆಗ ಶಾಲು, ಅವ್ವ ಅವ್ವ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ಅವರ ಮನೆಗೆ ಹೋದ್ರೆ ನನಗೆ ಎಷ್ಟು ತಿನ್ನಿಸ್ತಾರ ಉಣ್ಣಿಸ್ತಾರ ಗೊತ್ತದ ಏನು? ರಾಜುನ ತಂಗಿ ಗಂಗು ನನ್ನ ಎಷ್ಟು ಹಚ್ಕೊಂಡದ ಗೊತ್ತದ ಏನು? ನನ್ನ ಮನ್ಯಾಗ ತಂಗಿನೂ ಇಲ್ಲ, ತಮ್ಮನೂ ಇಲ್ಲ. ಹಗಲೆಲ್ಲ ನೀನು ರಾಜುನ ಮನೆಗೇನ ಹೋಗಬೇಡ ಅಂತಿ. ಹಿಂಗೆ ಕಾಡಿದ್ರೆ ನಾ ಅಜ್ಜನ ಹಳ್ಳಿಗೆ ಹೋಗ್ತೀನಿ ಅಂತ ಶಾಲು ಹೇಳ್ತಾ ಇದ್ದಾಳೆ. ಆಗ ಅವ್ವ, ನಮ್ಮ ಅಂತಸ್ತಿಗೆ ಅವರ ಒಡನಾಟ ಸರಿ ಅಲ್ಲ, ಇಷ್ಟ ತಿಳ್ಕೊ. ಹಗಲೆಲ್ಲ ರಾಜುನ ಮನೆಗೆ ಹೋಗಬೇಡ ಅಂದ್ರೆ ನಾ ಅಜ್ಜನ ಹಳ್ಳಿಗೆ ಹೋಗ್ತೇನೆ. ರಾಜುನ ಬಿಟ್ಟು ನನಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನೇನೋ ಅಂತಿ. ಏನು ಉದ್ದಟ ಹುಡುಗಿ ನೀನು, ಅಜ್ಜನ ಹಳ್ಳಿಗೆ ಹೋಗ್ತಾಳಂತ ನೀ ಹಿಂಗ ಹಠ ಹಿಡಿದ್ರ ಅಂತ ಅವ್ವ ಆಕಿನ್ನ ಕೇಳ್ತಾ ಇದ್ದಾಳೆ. ಆಗ ಶಾಲು, ನಾ ಬರುವುದಿಲ್ಲವ್ವ, ಟೀಚರು ಹೋಮ್ವರ್ಕ್ ಕೊಟ್ಟಾರ, ರಾಜುನ ಮನೆಗೆ ಹೋಗಬೇಕು ಅಂತ ಹಠ ಹಿಡಿತಾಳೆ. ಆಗ ಮತ್ತೆ ದೃಶ್ಯ 2ರಲ್ಲಿ ನೋಡೋಣ. ಬಾಗಿಲ ಚಿಲಕದ ಸಪ್ಪಳ ಆಗ್ತದ. ಓ ರಾಜು, ಬಾ ಬಾ, ನಾನು ಬರಬೇಕಂತ ಮಾಡಿದ್ದೆ. ಆಗ ರಾಜು ಹೇಳ್ತಾನೆ, ಶಾಲು ನಿನಗೊಂದು ಮಜಾ ಸುದ್ದಿ ಅದ ಅಂತ ಮೇಲುಧ್ವನಿಯಲ್ಲಿ ಹೇಳ್ತಾ ಇದ್ದಾನೆ. ನಿಮ್ಮ ಅವ್ವ ಅಪ್ಪ ಇದ್ದಾರಾ ಅಂತ ಕೇಳ್ತಾನೆ. ಆಗ ಶಾಲು, ಅವರಿಲ್ಲ ರಾಜು, ಅಂಚಬೇಡ, ಬಾ ಒಳಗ, ಏನು ಸುದ್ದಿ ಅಂತ ಕೇಳ್ತಾಳ. ಆಗ ರಾಜು, ನಿನ್ನೆ ಗೌರಿ ಆಕಳ ಕರ ಹಾಕ್ಯದ, ಅದು ಎಷ್ಟು ಚಂದದ ಗೊತ್ತದ ಏನು? ಒಂದು ಎಳೆ ಬಿಳಿ ಚಿಗರಿ ಮರಿ ನೋಡಿದಂಗ ಅನ್ನಿಸ್ತದ. ನಾ ಅನಕ ಕುಣಿದಾಡಿಬಿಟ್ಟೆ. ಬಾ ತೋರಿಸ್ತೇನ, ಬಾ. ಅವ್ವ ಅಪ್ಪ ನಿನ್ನ ಕರಿ ಅಂದಾರ, ಮತ್ತು ನಿನಗ ಗಿಣ್ಣದ ಒಡಿ ತಿನ್ನಲಿಕ್ಕೆ ಕೊಡ್ತೇನ ಅಂದಾರ ಅಂತ ರಾಜು ಹೇಳ್ತಾನ. ಸ್ವಲ್ಪ ಸಮಯ ಮ್ಯೂಸಿಕ್. ಅಂಬ್ಯಾ ಅಂಬ್ಯಾ ಎನ್ನುವ ಆಕಳ ಕರುವಿನ ಕೂಗು, ಕೊರಳ ಗಂಟೆಗಳ ಸಪ್ಪಳ ಕೇಳ್ತದ. ಆಗ ಶಾಲು ನಗುತ್ತಾ, ರಾಜು ರಾಜು, ಗೌರಿ ಕರ ನೋಡು ಎಷ್ಟು ಚಂದ ಅದ ಅಲ್ಲ, ಬೆಳ್ಳಗ ಬೆಳದಿಂಗಳ ಮರಿ ಆಗ್ಯದ, ನಾ ಇದನ್ನು ಎತ್ತಿಕೊಳ್ಳ ಅಂತ ಕೇಳ್ತಾಳ. ಆಗ ರಾಜು, ನಿನ್ನೆ ಹುಟ್ಟಿದ ಮರಿಯದು, ಅವ್ವ ಅದಕ್ಕೆ ಏನೇನೋ ಆರೈಕೆ ಮಾಡ್ತಾಳ, ನಾಳೆ ಬಾ ಎತ್ತುಕೊಳ್ಳುವಿಯಂತೆ ಅಂತ ರಾಜು ಹೇಳ್ತಾನ. ಆಗ ಶಾಲು, ನಾ ಈ ಚಿಗರಿ ಮರಿನ ನನ್ನ ಮನೆಗೆ ಒಯ್ತೀನ ಅಂತ ಹೇಳ್ತಾಳ. ಆಗ ನೋಡಿ ಇಲ್ಲಿ ಚಿತ್ರದಲ್ಲಿ ಶಾಲು ಆಕಳ ಮರಿ ಹತ್ರ ಕುಳಿತುಕೊಂಡಿದ್ದಾಳೆ. ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಆಕಳು ಮತ್ತು ಆಕಳ ಮರಿಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ರಾಜು ಮತ್ತು ಶಾಲು ಮಾತಾಡ್ತಾ ಇದ್ದಾರೆ. ರಾಜು ಹೇಳ್ತಾನ, ಮರಿ ಬಹಳ ಸಣ್ಣದದ, 4-6 ತಿಂಗಳು ಆರೈಕೆ ಆಗಬೇಕು, ಮತ್ತು ಈ ಮರಿ ಗೌರಿ ಆಕಳು ಇಲ್ಲೇ ಇರ್ತಾವ, ನೀ ಬೇಕಾದಾಗ ಬಾ ಆಡು ಅಂತ ಹೇಳ್ತಾನ. ಆಗ ಶಾಲು, ನಾ ಇವತ್ತು ರಾತ್ರಿ ಈ ಮರಿ ಹತ್ರ ಮಲಗ್ತೇನಿ, ನೀನು ಅಂತ ಶಾಲು ಕೇಳ್ತಾಳ. ಆಗ ಶಾಲು ನಗುತ್ತಾ ಹೇಳ್ತಾನ, ನಾನು ಅಂತ ಹೇಳ್ತಾನೆ. ಇಬ್ಬರು ನಗ್ತಾರೆ. ಶಾಲು, ಏ ಶಾಲು ಅಂತ ಅಪ್ಪ ಕೂಗ್ತಾರ. ಶಾಲು, ಅಪ್ಪ ಬಂದರು ಅಂತ ಕಾಣಿಸ್ತದ. ದೃಶ್ಯ 3ಕ್ಕೆ ನೋಡೋಣ. ಅಪ್ಪ ಹೇಳ್ತಾರ, ದೀಪಾವಳಿ ರಜಾ ನಾಳಿಂದ ಶುರು ಆಗ್ತದ ಏನು ಅಂತ ಕೇಳ್ತಾರ. ಆಗ ಶಾಲು, ಹೌದಪ್ಪ, 10 ದಿನ ಸೂಟಿ ಅದ ಅಂತ ಶಾಲು ಹೇಳಿದಳು. ಆಗ ನೋಡೋಣ ಅಪ್ಪ ಏನು ಹೇಳ್ತಾರೆ. ಶಾಲು, ನಿಮ್ಮ ದೊಡ್ಡಪ್ಪನ ಫೋನ್ ಬಂದದ, ಅವರು ಹೊಸ ಮನೆ ತಗೊಂಡಾರ, ಗೃಹ ಪ್ರವೇಶಕ್ಕೆ ಕರೆದಾರ, ನಾಳೆ ನಾವೆಲ್ಲ ಬೆಂಗಳೂರಿಗೆ ಹೋಗಬೇಕು, ನಿನ್ನ ಬಟ್ಟೆ ಬರಿ ಎಲ್ಲ ಪ್ಯಾಕ್ ಮಾಡು ಅಂತ ಅಪ್ಪ ಹೇಳಿದ. ಆಗ ಶಾಲು ಅಳುತ್ತಾ, ಅಪ್ಪ
ನನಗೆ ಅಜ್ಜ ಅಜ್ಜಿ ನೆನಪ ಆಗಲಿಕ್ಕೆ ಹತ್ಯದ. ನಾ ಅಜ್ಜನೂರಿಗೆ ಹೋಗಬೇಕು, ಮಾಮ ಕರಿಲಿಕ್ಕೆ ಬರ್ತಾನಂತ, ಅವನ ಫೋನ್ ಬಂದಿತ್ತು ಅಂತ ಶಾಲು ಹೇಳಿದ್ಲು. ಆಗ ಅಪ್ಪ, ಆ ಹಳ್ಳಿಗೆ ಹೋಗಿ ಏನು ಮಾಡ್ತಿ ಅಂತ ಅಪ್ಪ ಕೇಳ್ತಾ ಇದ್ದಾರೆ. ಆಗ ಶಾಲು, ಅಜ್ಜನ ಹೊಲ ಅದ, ತ್ವಾಟ ಅದ, ನೋಡ್ತೇನಿ. ನದಿ ಅದ, ಬೆಟ್ಟ ಗುಡ್ಡ ಕಾಡು ಎಲ್ಲ ಅದ. ಮತ್ತು ಮಾವನ 3 ಮಕ್ಕಳ ಜೋಡಿ ನಾನು ಆಟ ಆಡ್ತೀನಿ ಅಂತ ಶಾಲು ಹೇಳ್ತಾ ಇದ್ದಾಳೆ. ಆಗ ಅಪ್ಪ, ಬೆಂಗಳೂರು ದೊಡ್ಡ ಊರು, ಅಲ್ಲೇ ಲಾಲ್ ಬಾಗ್ ಅದ, ಕಬ್ಬನ್ ಪಾರ್ಕ್ ಅದ, ವಿಧಾನಸೌಧ ಅದ. ದೊಡ್ಡಪ್ಪನ ಮಕ್ಕಳು ಬ್ಯಾರೆ ಊರಿಂದ ಬರ್ತಾರ ಅಂತ ಅಪ್ಪ ಹೇಳಿದಾಗ ಮತ್ತೆ ಶಾಲು ಹೇಳ್ತಾಳ, ಅಪ್ಪ ಅವರೆಲ್ಲ ದೊಡ್ಡವರು, ಅವರು ನನ್ನ ಕೂಡ ಆಡಲಿಕ್ಕೆ ಬರುವುದಿಲ್ಲ. ಆ ಗದ್ದಲದ ಊರಾಗ ಯಾರ್ಯಾರೂ ಮಾತನಾಡಿಸೋದಿಲ್ಲ. ಎಲ್ಲರ ಮಾರಿ ಮಿಕ್ಕಿ ನೋಡ್ಕೋತ ಮಂಗ್ಯ ಆಗಬೇಕು. ಹಳ್ಳಿಗೆ ನಾ ಹೋದ್ರೆ ಇಡೀ ಹಳ್ಳಿ ಜನ ಮಾತಾಡಿಸ್ತಾರ. ಅಂದಂಗ ಈ ಸಲೆ ಮಾವ ಈಸೂದನ್ನು ಕಲಿಸ್ತಾನಂತ ಅಂತ ಶಾಲು ಹೇಳ್ತಾ ಇದ್ದಾಳೆ. ಆಗ ಅಪ್ಪ, ಶಾಲು ಅಲ್ಲೇ ಮೊದಲಿನಂಗ ನೀರು ಸ್ವಚ್ಛ ಇರೋದಿಲ್ಲ, ನೀನು ಹಳ್ಳಿಗೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದಾನೆ. ಆಗ ಅಪ್ಪ. ನಂತರ ದೃಶ್ಯ 4 ನೋಡೋಣ. ಅಪ್ಪ ಹೇಳ್ತಾ ಇದ್ದಾರೆ ಶಾಲುಗೆ, ಶಾಲು ಬೆಂಗಳೂರಿಗೆ ನಮ್ಮ ಕೂಡ ಯಾಕೆ ಬರುವುದಿಲ್ಲ ಅಂತ ಕೇಳಿದ್ರು. ಆಗ ಅವ್ವ ಹೇಳ್ತಾಳ, ಅಕ್ಕಿ ಮಾಮ ಫೋನ್ ಮಾಡ್ಯಾನ, ಶಾಲು ಹಳ್ಳಿಗೆ ಹೊರಟಾಳ. ಆಗ ಅಪ್ಪ, ಅಲ್ಲೇ ನಿನ್ನ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ಅಕ್ಕ ಎಲ್ಲರೂ ನಿನ್ನ ಕೇಳ್ತಾರ, ಅವರಿಗೆ ಏನು ಉತ್ತರ ಹೇಳಬೇಕು ಅಂತ ಅಪ್ಪ ಕೇಳ್ದ. ಆಗ ಶಾಲು, ಅಪ್ಪ ನಾ ನಿಮ್ಮೆಲ್ಲರ ಮಾತು ಕೇಳ್ಕೂತ ಬಂದೀನಿ. ಒಂದೊಂದು ಸಲ ನನ್ನ ಮನಸ್ಸು ಏನೇನೋ ಹೇಳ್ತದ, ಅದರ ಮಾತು ಕೇಳಬಾರ್ದ. ನೀವಿಬ್ಬರು ಆಫೀಸಿಗೆ ಹೋಗ್ತೀರಿ, ಒಬ್ಬಾಕಿನ ನನಗೆ ಬೇಸರ ಆಗ್ತದ. ಅಜ್ಜನ ಊರಿನಾಗಿನ ತೋಟ ಹೊಲ ನೋಡಬೇಕು, ಜಾತ್ರೆಗೆ ಹೋಗಬೇಕು, ನಾಟಕ ನೋಡಬೇಕು. ನನಗೆ ತಂಗಿಲ್ಲ ತಮ್ಮಿಲ್ಲ, ಯಾರು ಕೂಡ ಆಡಲಿ. ಅದಕ್ಕೆ ರಾಜು ಬೇಕು, ಗೊಂಬಿ ಬೇಕು, ಗೌರಿ ಆಕಳು ಮತ್ತು ಕರ ಬೇಕು. ನಿಮ್ಗೆ ಇವೆಲ್ಲ ಬೇಡ. ಇವರಿದ್ರ ನಾನು ಖುಷಿಯಿಂದ ಇರ್ತೀನಿ ಅಂತ ಶಾಲು ಹೇಳ್ತಾಳೆ. ಆಗ ಅವ್ವ, ನಿಮ್ಮ ಮಗಳಿಗೆ ನೀವಷ್ಟ ಅಲ್ಲ, ಇವರೆಲ್ಲ ಬೇಕು, ಆತು ಬಿಡು. ನಿಂದೆಲ್ಲ ಪುರಾಣ ಬಿಚ್ಚಿಟ್ಟು ನಿನ್ನ ಮನಸ್ಸಿಗೆ ಬಂದಂಗ ಮಾಡು ಅಂತ ಅವ್ವ ಹೇಳಿದ್ಲು. ಆಗ ಅಪ್ಪ, ತಿಳಿಯಿತು ಬಿಡು, ಆತು, ನೀ ಅಜ್ಜನೂರಿಗೆ ಹೋಗು ಅಂತ ಅಪ್ಪನೂ ಕೂಡ ಶಾಲುಗೆ ಪರ್ಮಿಷನ್ ಕೊಡ್ತಾರೆ. ಆಗ ಶಾಲು, ಅವ್ವ ಅಪ್ಪ ಮತ್ತು ನೀವು ಬೇಕೇ ಬೇಕು, ಬೆಂಗಳೂರಿಂದ ಲಘು ಬರ್ರಿ ಅಂತ ಹೇಳಿ ಅವ್ವ ಅಪ್ಪನ ಕೈ ಹಿಡಿದು ಕುಣಿಯುತ್ತಾ ಹಾಡ್ತಾ ಇದ್ದಾಳೆ ಶಾಲು. ಕಣ್ಣ ತುಂಬ ಕನಸಿವೆ, ಕಾಣುವೆ ಕಾಣುವೆ ದಾರಿ ಬಿಡಿ ದಾರಿ ಬಿಡಿ, ಎದೆಯ ತುಂಬ ಹಂಚುಮೆ ಹಂಚುಮೆ, ಅವಕಾಶ ಕೊಡಿ ಅವಕಾಶ ಕೊಡಿ. ಅಜ್ಜಿ ಬೇಕು ಅಜ್ಜ ಬೇಕು, ಗೆಳೆಯ ಬೇಕು ಗೆಳತಿ ಬೇಕು, ಪಡೆಯುವೆ ದಾರಿ ಬಿಡಿ ದಾರಿ ಬಿಡಿ. ಒಂದೇ ಒಂದು ಬಾಲ್ಯವಿದೆ, ಹಾಡುವೆ ಕುಣಿಯುವೆ ಬೆಳೆಯುವೆ, ಹೇಗೆ ನೋಡಿ ಹೇಗೆ ನೋಡಿ ಹೇಗೆ ನೋಡಿ ಅಂತ ಶಾಲು ಅತ್ಯಂತ ಆನಂದದಿಂದ ಹಾಡ್ತಾ ಕುಣಿತಾ ಇದ್ದಾಳೆ. ಕೃತಿಕಾರರ ಪರಿಚಯವನ್ನು ನೋಡೋಣ. ಈ ಒಂದು ನಾಟಕದ ಲೇಖಕರು ಪ್ರೊಫೆಸರ್ ಮಾಲತಿ ಪಟ್ಟಣ್ ಶೆಟ್ಟಿಯವರು. ಅವರು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ 1940ರಲ್ಲಿ ಜನಿಸಿದರು. ಆಂಗ್ಲ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಇವರು ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಇವರು ಬಾ ಪರೀಕ್ಷೆಗೆ, ಗರಿಗೆದರಿದ ತಂದೆ ಬದುಕು, ಗುಲಾಬಿ, ಇಂದು ನಿನ್ನಿನ ಕತೆಗಳು, ಸೂರ್ಯ ಮುಳುಗುವುದಿಲ್ಲ, ಬಸವರಾಜ ಕಟ್ಟಿಮನಿ ಬದುಕು ಬರಹ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ವಿದ್ಯಾವರ್ತಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಹಾಗೂ ಇನ್ನಿತರ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ.
ಪ್ರಸ್ತುತ ಕೊಡು ನನ್ನ ಬಾಲ್ಯದ ಎಂಬ ನಾಟಕವನ್ನು ಅವರ ಮಕ್ಕಳ 3 ನಾಟಕಗಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಧನ್ಯವಾದಗಳು.